ಹಾಯ್ ಎವ್ರಿವನ್. ಬಲರಾಮನ ದಿನಗಳು ವಿನೋದ್ ಪ್ರಭಾಕರ್ ಅವರ ಅಪ್ಕಮಿಂಗ್ ದೊಡ್ಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದರೆ ನಮ್ಮ ಇಂಡಸ್ಟ್ರೀಲಿ ಈ ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಂಥ ಸಿನಿಮಾಗಳು, ಆಮೇಲೆ ರೌಡಿಸಮ್ ಸಂಬಂಧಪಟ್ಟಂಥ ಸಿನಿಮಾಗಳು ಯಾವುದೋ ಲೆವೆಲಲ್ಲಿ ಹಿಟ್ಟಾಗಿದೆ. ಜನ ಅಂಥ ಸಿನಿಮಾಗಳನ್ನ ಗೆಲ್ಸಿದ್ದಾರೆ. ಯಾಕೆ ಅಂತಂದರೆ ಒಂದು ಮೈಂಡ್ ಸೆಟ್ ಹೇಳ್ಬಿಡ್ತೀನಿ ಜನದ್ದು. ನಂದು ಅಷ್ಟೇ. ನನಗೇನು ಇಷ್ಟ ಅಂತಂದರೆ ನಮ್ಮ ಬೆಂಗಳೂರು ಇವತ್ತು ಹಿಂಗಿದೆ. ಇವತ್ತಿನ ಮಾಡರ್ನ್ ಸಿಟಿ, ಇವತ್ತಿನ ಒಂದು ಬೆಂಗಳೂರು ನೋಡ್ತಾ ಇದ್ದೀವಿ ನಾವು. ಆಗಿನ ಕಾಲಕ್ಕೆ ಬೆಂಗಳೂರು ಹೆಂಗಿತ್ತು, ಬೆಂಗಳೂರಲ್ಲಿ ಎಂತೆಂಥ ಜನ ಇರ್ತಾಯಿದ್ರು, ಹೆಂಗೆಲ್ಲ ಆಗಿದೆ, ಏನೇನೆಲ್ಲ ಆಗಿದೆ, ಒಳ್ಳೆಯದು ಕೆಟ್ಟದ್ದು, ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಕೇಳಿಬಿಟ್ಟಿದ್ದೀವಿ. ಫಾರ್ ಅನ್ ಎಕ್ಸಾಂಪಲ್, ಈಗ ಡಾನ್ ಜಯರಾಜ್ ಅಂತಂದರೆ ಇಡೀ ಇಂಡಿಯಾಗೆ ಗೊತ್ತು. ಒಂದು ಟೈಮಲ್ಲಿ ಇಡೀ ಬೆಂಗಳೂರನ್ನ ಶೇಕ್ ಮಾಡಿದಂಥ ವ್ಯಕ್ತಿ ಅವರು. ಸೊ ಆ ಟೈಮಲ್ಲಿ ಮತ್ತೊಬ್ಬರು ಬಲರಾಮ ಅಂತ ಒಂದು ಹಳ್ಳಿಯಿಂದ ಸಿಟಿಗೆ ಬರ್ತಾರೆ, ಸಣ್ಣ ಪುಟ್ಟ ಕನಸುಗಳನ್ನು ಇಟ್ಕೊಂಡು. ಅಲ್ಲಿ ಅನಿರೀಕ್ಷಿತ ಘಟನೆಯಿಂದ ರೌಡಿಸಮ್ಗೆ ಇಳಿಬೇಕಾಗತ್ತೆ, ಅಂದರೆ ಅಂಡರ್ ವರ್ಲ್ಡ್ಗೆ ಇಳಿಬೇಕಾಗತ್ತೆ. ಅದಾದಮೇಲೆ ಅವ್ರ ಲೈಫ್ ಹೆಂಗೆ ಹೋಗುತ್ತೆ ಅನ್ನುವಂಥದ್ದೇ ಈ ಬಲರಾಮನ ದಿನಗಳು ಸಿನಿಮಾ. ಟೈಟಲ್ ತುಂಬ ಕ್ಯಾಚಿ ಆಗಿದೆ, ಬಲರಾಮನ ದಿನಗಳು ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಕತೆ, ಆ ವ್ಯಕ್ತಿ ಹೆಸರಿಡೋದ ಅಥವಾ ಇನ್ನೇನಿಡೋದು ಅಂತ ಕೆಲವು ಡೈರೆಕ್ಟರ್ ಅಂತೂ ಹುಡುಕಾಡ್ತಿರ್ತಾರೆ ಟೈಟಲ್ಗಳು ಏನಿಡೋದು ಅಂತ. ಬಟ್ ಬಲರಾಮನ ದಿನಗಳು ಅಂತ ಒಂಥರ ವೆಯ್ಟ್ ಇದೆ ಆ ಟೈಟಲ್ಗೆ. ಆ್ಯಂಡ್ ವಿನೋದ್ ಪ್ರಭಾಕರ್, ಎಸ್, ಈ ವ್ಯಕ್ತಿ ಎಲ್ಲ ರೀತಿಯಾದ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಟ್ಯಾಲೆಂಟ್, ಒಂದು ಕೇಪಬಿಲಿಟಿ ಎಲ್ಲ ಇವ್ರಿಗಿದೆ. ಒಂದು ಲವರ್ ಬಾಯ್ ಆಗಿರ್ಬೋದು, ಅಥವಾ ವಿಲನ್ ಆಗಿರ್ಬೋದು, ಅಥವಾ ಬೇರೆ ಈಗ ರೌಡಿಸಮ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಈ ಥರದ ಕ್ಯಾರೆಕ್ಟರ್ಗಳಾಗಿರ್ಬೋದು. ಈ ಥರದ ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಕೆಪಾಸಿಟಿ ವಿನೋದ್ ಪ್ರಭಾಕರ್ ಅವ್ರಿಗೆ ಇದೆ. ಆ್ಯಂಡ್ ವಿನೋದ್ ಪ್ರಭಾಕರ್ ಅವರು ಅವ್ರ ಅಪಿಯರೆನ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ಗೆ ತಕ್ಕನಾಗಿ ಜಸ್ಟಿಫಿಕೇಶನ್ ಕೊಡ್ತೀನಿ ನಾನು ಅನ್ನೋವಂಥದ್ದು ಎಲ್ಲನೂ ಅವ್ರ ತಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ ಆ್ಯಕ್ಟಿಂಗ್ ಅಂತ ಬಂದಾಗ. ಯಾಕೆಂದರೆ ನಾನು ಅವ್ರ ಹತ್ರ ಸಾಕಷ್ಟು ಸಾರಿ ಮಾತಾಡಿದ್ದೀನಿ. ನನಗೂ ಅವ್ರಿಗೂ ಸ್ವಲ್ಪ ಒಡನಾಟ ಇದೆ. ಆವಾಗವಾಗ ಫೋನ್ ಮಾಡ್ತೀನಿ, ಏನು ಸರ್ ಏನು ಮಾಡ್ತಿದ್ದೀರಾ, ನೆಕ್ಸ್ಟ್ ಸಿನಿಮಾ ಏನು ಕತೆ ಏನು, ಹಿಂಗೆ ಅಂತ ಮಾತಾಡ್ತಾ ಇರ್ತೀವಿ. ಅಫ್ಕೋರ್ಸ್ ಈ ಟೀಸರ್ ಬಗ್ಗೆಯೂ ಮಾತಾಡಿದ್ದೀನಿ ಅವ್ರ ಹತ್ರ. ಅವರು ಎಲ್ಲನೂ ಓಪನ್ ಆಗಿ ಹೇಳಲಿಲ್ಲ ನನಗೆ, ಯಾಕೆಂತಂದರೆ ಸಿನಿಮಾ ಬರೋವರೆಗೂ ಅವ್ರು ಏನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳಲಿಲ್ಲ. ಆ್ಯಂಡ್ ಸಿನಿಮಾ ಟೀಮ್ ಕೂಡ ಅಷ್ಟೇ. ಆಗಿನ ಕಾಲಕ್ಕೆ ಆ ಬಲರಾಮ ಅನ್ನೋ ಒಬ್ಬ ವ್ಯಕ್ತಿಯ ಸುತ್ತಮುತ್ತ ಇದ್ದಂಥ ಜನಗಳು ಹೆಂಗಿದ್ರು, ಆ ಜನಗಳಿಗೆ ತಕ್ಕನಂತೆ ಆಯಾ ಕ್ಯಾರೆಕ್ಟರ್ಗಳನ್ನು ಡಿಸೈನ್ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಡೈಲಾಗ್ ಡೆಲಿವರಿ ಆಗಿರ್ಬೋದು, ನರೇಷನ್ ಆಗಿರ್ಬೋದು, ಈ ಟೀಸರ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ನರೇಷನ್ನು ಬೇರೆ ಥರನೇ ಹೋಗುತ್ತೆ. ಇನ್ನೂ ಏನೋ ಹೇಳಬೇಕು ಅವರು, ನಾವಿನ್ನೂ ಕೇಳಿಸ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಇಂಟ್ರೆಸ್ಟ್ ಜನಕ್ಕೆ ಸಿನಿಮಾ ಮೇಲೂ ಬರೋ ರೀತಿಯಾಗಿ ಸಿನಿಮಾನ ಇವರು ಮಾಡಿರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಗಿನ ಕಾಲಕ್ಕೆ ಮಚ್ಚು, ಲಾಂಗು, ಗನ್ನು, ಅಂಡರ್ ವರ್ಲ್ಡು, ಆಗಿನ ಟೈಮ್ ಏನೇನಾಗಿತ್ತು, ಏನೇನು ನಡೆದಿತ್ತು ಅನ್ನೋದನ್ನು ನ್ಯೂಸಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಈ ರೌಡಿಗಳು ಹಂಗಾದ್ರು ಹಿಂಗಾದ್ರು, ಹಿಂಗೆ ಮಾಡಿದ್ವಿ, ಹಿಂಗೆ ಅರೆಸ್ಟ್ ಮಾಡಿದ್ವಿ, ಈ ಥರ ಸುಟ್ಟಾಕಿದ್ವಿ, ಏನೇನೋ ಹೇಳ್ತಿರ್ತಾರೆ. ಅದನ್ನು ಕೇಳಿದ್ದೀವಿ ನಾವು. ಅದನ್ನು ಸಿನಿಮಾ ರೀತಿಯಲ್ಲಿ, ಸಿನಿಮಾ ಮಾಧ್ಯಮದಲ್ಲಿ ಅದನ್ನು ಕಣ್ಣಾರೆ ಏನೇ ನಡೀತು ಅಂತ ನೋಡೋದು ಒಂದು ಖುಷಿ ಅಂತ ನನಗನ್ಸುತ್ತೆ. ಸೊ ನಾನು ಆಲ್ ದ ಬೆಸ್ಟ್ ಟೀಮ್ ಬಲರಾಮನ ದಿನಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿನೋದ್ ಪ್ರಭಾಕರ್ ಅವರ ಲೈಫಲ್ಲಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಟ್ವಿಸ್ಟ್ ಕೊಡುತ್ತೆ, ಅಥವಾ ಅವ್ರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ವಿಶ್ ಮಾಡಿ, ವಿನೋದ್ ಪ್ರಭಾಕರ್ ಅವ್ರಿಗೆ ಒಳ್ಳೆಯದಾಗಲಿ. ಈ ಸಿನಿಮಾ, ಎಸ್ಪೆಷಲಿ ಈ ಸಿನಿಮಾ ಬಲರಾಮನ ದಿನಗಳು. ಆಲ್ ದ ಬೆಸ್ಟ್. ಡೈರೆಕ್ಟರ್ಗೆ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಕಲರ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಬೇರೆಯೇ ಲೆವೆಲಲ್ಲಿದೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಟೀಸರ್ ನೋಡಿದರೆ ಕಮೆಂಟ್ ಹಾಕಿ. ಟೀಸರ್ ನೋಡಿಲ್ಲ ಅಂತಂದರೆ ಟೀಸರ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್, ಹೋಗಿ ಚೆಕ್ ಮಾಡಿ ಟೀಸರ್ನ ಒಂದ್ಸರಿ. ಟೀಸರ್ ನೋಡಿ ಅಲ್ಲೊಂದು ಕಮೆಂಟ್ ಹಾಕಿ, ನನಗೂ ಕಮೆಂಟ್ ಹಾಕಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ವಿಡಿಯೋ ಅಂತ ಹೇಳ್ತಾ, ನೆಕ್ಸ್ಟು ಕೆ ಡಿ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.